ಸಿರಿ ಕ್ರಿಯೇಷನ್ಸ್ ವೆಲ್ಕಮ್ಸ್ ಯು. ಇವತ್ತು ನಾನು ತೋರಿಸ್ತಾ ಇರೋ ಡಿಸೈನ್ಗೆ ಮುಂಚೆನೇ ನಾನಿಲ್ಲಿ 6 ಎಳೆ ದಾರಕ್ಕೆ ಬೀಡನ್ನ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಬೀಡ್ ಹಾಕೋದು ಹೇಗೆ ಅಂತ ಕಲ್ತ್ಕೋಬೇಕು ನೀವು ಅಂತ ಅಂದರೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ರೆಫರ್ ಮಾಡಿ. ನಾನಿಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 10. ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಡಿಸೈನು ಇದು ರೈಟ್ ಸೈಡು ಅಂದರೆ ಸೀರೆ ರೈಟ್ ಸೈಡ್ ಅಂತ ತಿಳ್ಕೊಳ್ಳಿ, ಮತ್ತು ಇದು ರಾಂಗ್ ಸೈಡು. ಈ ಡಿಸೈನ್ನ ನಾವು ರಾಂಗ್ ಸೈಡಿಂದನೇ ಸ್ಟಾರ್ಟ್ ಮಾಡಬೇಕು, ಅಂದರೆ ಸೀರೆ ಉಲ್ಟಾಯಿಂದ ನಾವು ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನನಗೆ ಗಂಟು ಹಾಕಿ ಲಾಕ್ ಮಾಡ್ತಾ ಇಲ್ಲ. ನೋಡಿ, ಈ ಥರ ದಾರನ ಒಳಗಡೆ ತಗೊಂಡು ನಾನು ಗಂಟುಗಳನ್ನ ಹಾಕೋತೀನಿ. ನೀಟಾಗಿ ಟೈಟಾಗಿ ಒಂದು 3 ಗಂಟುಗಳಾದರೂ ಹಾಕಬೇಕು. 2 ರಿಂದ 3 ಗಂಟುಗಳು ಟೈಟಾಗಿ ಹಾಕ್ಕೊಳ್ಳಿ. ನಾನು ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ನಾನು ಈ ಡಿಸೈನ್ನ ಸೀರೆ ರಾಂಗ್ ಸೈಡು ಅಂದರೆ ಸೀರೆ ರಿವರ್ಸ್ ಸೈಡಿಂದ ನಾನು ಮಾಡ್ತಾ ಇರೋದು. ನೋಡಿ, ಈ ರೀತಿ ಗಂಟು ಹಾಕ್ಕೊಂಡಾದಮೇಲೆ ನಾನಿವಾಗ ಸೇಮ್ ಲೂಪಿಂದನೇ ನೀಡಲ್ನ ಹಾಕಿ ದಾರ ಒಳಗಡೆ ತಗೊಂಡು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಒಂದು ಲಾಕು ಮತ್ತು ಒಂದು ಸಿಂಗಲ್ ಕ್ರೋಶ ಹಾಕಿ ನಾನಿವಾಗ 4 ಚೈನ್ಸ್ ಹಾಕೋತೀನಿ. 1 2 3 4 ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ನಾನು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಸ್ಟ್ರೈಟಾಗಿಟ್ಟು. ನಾನು ಸ್ಟಾರ್ಟಿಂಗಲ್ಲಿ 1 ಲಾಕು ಮತ್ತು 1 ಸಿಂಗಲ್ ಕ್ರೋಶ ಮಾಡಿದ್ದೆ. ಸೊ ಇಲ್ಲಿ 4 ಚೈನ್ ಹಾಕಿ 1 ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ 1 ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ನೋಡಿ, ಇದು ಈ ಥರ ಕಾಣಿಸುತ್ತೆ. ಎಂಡಿಂಗು ಮತ್ತು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶ 2 ಹಾಕಿರೋ ಥರ ಕಾಣಿಸುತ್ತೆ. ಮತ್ತು ಇವಾಗ ನಾನು ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ಎರಡರಲ್ಲಿ ಒಂದು ಮತ್ತು 3 ಸರ್ತಿ ಮಾಡಬೇಕು ತ್ರಿಬಲ್ ಕ್ರೋಶಗೆ. ಮತ್ತು 2 ಚೈನ್ಸ್. ಈ ತ್ರಿಬಲ್ ಕ್ರೋಶಟ್ನ ಗ್ಯಾಪ್ ಏನಿತ್ತಲ್ಲ ಇದರೊಳಗಡೆ ಡಬಲ್ ಕ್ರೋಶ ಮಾಡೋದು. ಫಸ್ಟು ಡಬಲ್ ಕ್ರೋಶಗೆ 2ರಲ್ಲಿ 1 ಅಷ್ಟೇ ಎಳ್ಕೊಳ್ಳಿ. ಈ ಥರ ಲೂಪ್ ಬರುತ್ತೆ. ನಾನಿವಾಗ 1 ಬೀಡನ್ನ ಒಳಗಡೆ ತಗೋತಾ ಇದ್ದೀನಿ. ನೋಡಿ, ಈ ರೀತಿ 1 ಬೀಡನ್ನ ಒಳಗಡೆ ತಗೊಂಡು ಮತ್ತೆ 2ರಲ್ಲಿ 1 ಮಾಡ್ಕೊಳ್ಳಿ. ಫಸ್ಟು 2ರಲ್ಲಿ 1 ಆಲ್ರೆಡಿ ಮಾಡಿದ್ವಿ. ನೋಡಿ, ಈ ಥರ 2ರಲ್ಲಿ 1 ಫಸ್ಟ್ ಮಾಡಿ 1 ಬೀಡನ್ನ ಒಳಗಡೆ ತಗೊಂಡು ಇವಾಗ 2ರಲ್ಲಿ 1 ಮಾಡಿ. ಮತ್ತು ಇವಾಗ ಸೂಜಿ ಮೇಲೆ ನಾನು 1 ಸರ್ತಿ ದಾರ ತಗೋತೀನಿ. ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನಾನು ಡಬಲ್ ಕ್ರೋಶ ಮಾಡ್ತೀನಿ. ಅಂದರೆ ಫಸ್ಟು 2ರಲ್ಲಿ ಅಷ್ಟೇ ತಗೊಳ್ಳಿ, ಮತ್ತು 1 ಬೀಡನ್ನ ಒಳಗಡೆ ತಗೊಂಡು ಮತ್ತೆ 2ರಲ್ಲಿ 1 ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ 2ರಲ್ಲಿ 1 ಬೀಡನ್ನ ಒಳಗಡೆ ತಗೊಳ್ಳಿ, ಮತ್ತು 2ರಲ್ಲಿ 1 ಮಾಡಿ. ಮತ್ತು ಡಬಲ್ ಕ್ರೋಶ 2ರಲ್ಲಿ 1 ಮಾಡಿ 1 ಬೀಡನ್ನ ಒಳಗಡೆ ತಗೊಂಡು ಮತ್ತೆ 2ರಲ್ಲಿ 1 ಮಾಡಿ. ಮತ್ತು ಡಬಲ್ ಕ್ರೋಶ. ನಾನಿಲ್ಲಿ 1 ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆ ನಾನು ಒಟ್ಟು 6 ಡಬಲ್ ಕ್ರೋಶ ಬರೋ ಥರ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ಇವಾಗ ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡೋದು ಬೇಡ. 1 ಪಾಯಿಂಟ್ ಅಷ್ಟೇ ನಾವು ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ಥರ ಬರುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಇದು ಫ್ರಂಟಿಂದ ಈ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ಇಲ್ಲಿಂದನೇ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಡಿಸ್ಟೆನ್ಸ್ಗೆ ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1. ಇವಾಗ ಮತ್ತೆ ನಾವು 2 ಚೈನ್ಸ್ ಹಾಕ್ಕೊಳ್ಳೋಣ. ಮತ್ತೆ 2 ಚೈನ್ಸ್ ಹಾಕಿ ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ 2 ಚೈನ್ಸು. ಇದು ಸ್ಲ್ಯಾಂಟಿಂಗ್ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಡಿಸೈನ್. ಇದು ತುಂಬ ಸಿಂಪಲ್ಲು ಅಲ್ಲ, ತುಂಬ ಗ್ರ್ಯಾಂಡು ಅಲ್ಲ, ಆ ರೀತಿ ಕಾಣಿಸುತ್ತೆ. ಮತ್ತು ಇವಾಗ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾವು ಡಬಲ್ ಕ್ರೋಶ 2ರಲ್ಲಿ 1
ಒಂದು ಬೀಡನ್ನ ಒಳಗಡೆ ತಗೊಳ್ಳಿ, ಮತ್ತು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಮತ್ತು ಇವಾಗ ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ. ಮತ್ತು ಒಂದು ಬೀಡನ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡಿ. ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಎರಡರಲ್ಲಿ ಒಂದು ಮಾಡಿ. ಮತ್ತೆ ಒಂದು ಬೀಡನ್ನ ಒಳಗಡೆ ತಗೊಳ್ಳಿ. ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಎರಡರಲ್ಲಿ ಒಂದು ಮಾಡಿ. ಮತ್ತೆ ಒಂದು ಬೀಡನ್ನ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡಿ. ಫ್ರೆಂಡ್ಸ್, ಈ ಡಿಸೈನು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನನಗೆ ಒಂದು ಪಿಕ್ ಕಳಿಸಿ ಎಕ್ಸಾಕ್ಟ್ ಫಿನಿಶಿಂಗ್ ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಡಿಸೈನ್ನ ನಾನು ಮಾಡ್ತಾ ಇರೋದು. ಕಲರ್ ಕಾಂಬಿನೇಷನ್ ಕೂಡ ಅವರೇ ಸಜೆಸ್ಟ್ ಮಾಡಿರೋದು. ನೋಡಿ, ಇಲ್ಲಿ ಆರ್ಚ್ಗೆ ನಾವು ಫಸ್ಟು ಆರ್ಚ್ಗೆ ನಾವು 6 ಬೀಡನ್ನ ಹಾಕ್ಕೊಂಡಿದ್ವಿ, ಸ್ಲ್ಯಾಂಟಿಂಗ್ ಆರ್ಚ್ಗೆ. ಮತ್ತು ಇವಾಗ ನೆಕ್ಸ್ಟು ಮಾಡೋ ಅಂಥ ಆರ್ಚ್ಗಳಿಗೂ ಕೂಡ ನಾವು 6 ಬೀಡ್ ಬರೋ ಥರ 6 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗತ್ತೆ. 6 ಡಬಲ್ ಕ್ರೋಶೆಟ್ನ ಮಾಡಿ. ನೋಡಿ, ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು ಬೇಡ, ಸ್ವಲ್ಪನೇ ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು 2 ಆರ್ಚ್ಗಳು ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾವು ನೆಕ್ಸ್ಟ್ ಆರ್ಚ್ಗಳನ್ನ ನಾವು ಮಾಡ್ಕೊಂಡು ಹೋಗೋಣ. ಮತ್ತು ಇವಾಗ ನಾನು ಇಲ್ಲಿಂದನೇ ತ್ರಿಬಲ್ ಕ್ರೋಶ ಮಾಡ್ಕೋತೀನಿ ಸ್ವಲ್ಪನೇ ಡಿಸ್ಟೆನ್ಸ್ಗೆ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಇವಾಗ ನಾನು 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆಗೆ ನಾನು ನೋಡಿ ಈ ರೀತಿ ತ್ರಿಬಲ್ ಕ್ರೋಶೆಟ್ನ ಗ್ಯಾಪ್ ಒಳಗಡೆನೆ ಡಬಲ್ ಕ್ರೋಶ. ಫಸ್ಟು ಎರಡರಲ್ಲಿ ಒಂದು ಮಾಡ್ಕೋತೀನಿ. ಆಮೇಲೆ ಒಂದು ಬೀಡನ್ನ ನಾನು ಒಳಗಡೆ ತಗೋತೀನಿ. ಮತ್ತು ಸೂಜಿ ಮೇಲೆ ಒಂದು ಸರ್ತಿ ದಾರ ತಗೊಂಡು ಎರಡರಲ್ಲಿ ಒಂದು, ಮತ್ತು ಒಂದು ಬೀಡನ್ನ ಒಳಗಡೆ ತಗೊಳ್ಳಿ. ಮತ್ತು ಎರಡರಲ್ಲಿ ಒಂದು. ಇದೇ ರೀತಿ ಈ ಆರ್ಚ್ಗಳು ಸ್ಲ್ಯಾಂಟಿಂಗ್ ಆರ್ಚ್ಗೂ ಕೂಡ ನಾವು 6 ಬೀಡ್ಗಳನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ, ಮತ್ತೆ ನಾನು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನಾವು ಈ ರೀತಿ ಎರಡರಲ್ಲಿ ಒಂದು ಮಾಡಿ ಒಂದು ಬೀಡನ್ನ ನಾವು ಆಮೇಲೆ ಒಳಗಡೆ ತಗೊಂಡು ಎರಡರಲ್ಲಿ ಒಂದು ಮಾಡಿದಾಗ ಬೀಡ್ಗಳೆಲ್ಲ ಫ್ರಂಟಲ್ಲಿ ನೀಟಾಗಿ ಕೂರುತ್ತೆ. ಫ್ರೆಂಡ್ಸ್, ನನ್ನ ಇನ್ನೊಂದು ಚಾನಲ್ ಕೂಡ ಇದೆ. ಅದರಲ್ಲಿ ನಾನು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ನ ಹೆಸರು ಪ್ರೀತಿಯಿಂದ ಸಹನ ಅಂತೇಳಿ, ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೀಡನ್ನ ಹಾಕಿ ಎರಡರಲ್ಲಿ ಒಂದು ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸ್ವಲ್ಪ ಹತ್ತಿರಕ್ಕೇ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ನೋಡಿ, ಇದು ಈ ರೀತಿ ಬರುತ್ತೆ. ಫ್ರಂಟಿಂದ ಈ ರೀತಿ ಕಾಣಿಸುತ್ತೆ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ನಾನಿವಾಗ 4 ಚೈನ್ಸ್ ಹಾಕೋತೀನಿ. 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಮತ್ತು ಇವಾಗ ಇಲ್ಲಿಂದನೇ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ನೋಡಿ, ಈ ರೀತಿ ಇಲ್ಲಿಂದನೇ ಸೂಜಿ ಮೇಲೆ 2 ಸರ್ತಿ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ಇದೇ ತ್ರಿಬಲ್ ಕ್ರೋಶ ಗ್ಯಾಪ್ ಒಳಗಡೆ 2 ಚೈನ್ ಹಾಕಿ ನಾವೇನು ಅಲ್ಲಿ ಡಬಲ್ ಕ್ರೋಶೆಟ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ನೆಕ್ಸ್ಟ್ ಕೂಡ ನಾವು 2 ಚೈನ್ಸ್ನ ಹಾಕಿ ಇಲ್ಲೂ ಕೂಡ ನಾವು ಇದರೊಳಗಡೆಗೂ ಕೂಡ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. ಫಸ್ಟು ಎರಡರಲ್ಲಿ ಒಂದು, ಆಮೇಲೆ ಒಂದು ಬೀಡ್ ತೊಗೊಂಡು ಆಮೇಲೆ ಎರಡರಲ್ಲಿ ಒಂದು. ನೋಡಿ, ಇದೇ ಥರ ಫುಲ್ಲು ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡೋಗಿ. ಡಿಸೈನ್ ಇದು ಇಷ್ಟೇ. ನಾನಿಲ್ಲಿ ಸ್ಯಾಂಪಲ್ಗಷ್ಟೇ ತೋರಿಸ್ತಾ ಇರೋದು. ನಾನು ಸ್ಯಾಂಪಲ್ಗಷ್ಟೇ ತೋರಿಸಿರೋದು. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಇಲ್ಲೇನು ನಾವು 4 ಚೈನ್ ಹಾಕಿ ನಾವು ಗ್ಯಾಪ್ ಕೊಟ್ಟಿದ್ದೀವಿ ಅಲ್ವಾ, ಇಲ್ಲಿಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ, ಇದು ಬ್ಯಾಕ್ ಸೈಡಿಂದ ಮಾಡಿರೋದ್ರಿಂದ ಫ್ರಂಟಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡಿಂದ.
ಮತ್ತು ಇದು ಫ್ರಂಟ್ ಸೈಡು. ಸ್ಯಾರಿಗಳಿಗಂತೂ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ಕುಚ್ಚುಗಳನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡಿ, ನಾನು ಇದಕ್ಕೆ ಕುಚ್ಚುಗಳೆಲ್ಲ ಹಾಕಿದ್ದೀನಿ. ನಾನು 4 ಚೈನ್ನ ಗ್ಯಾಪ್ ಏನಿತ್ತಲ್ವ ಅಲ್ಲಿಗೆ ಕುಚ್ಚುಗಳನ್ನ ಹಾಕಿರೋದು. ನಾನು ಕುಚ್ಚು ಹಾಕೋದಕ್ಕೆ 150 ದಾರ ತೊಗೊಂಡಿದ್ದೀನಿ, ಅಂದರೆ 150 ಸ್ಟ್ಯಾಂಡ್ಸ್ ನಾನು ಥ್ರೆಡ್ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ನಿಮಗೆ ಕುಚ್ಚು ಹಾಕೋದು ಬೇಡ ಅಂತ ಅಂದರೆ ನೀವು 4 ಚೈನ್ ಏನು ಹಾಕಿದ್ವಿ ಅಲ್ವಾ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಮಾಡಿರೋ ಡಿಸೈನು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ಡಿಸೈನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.